ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ಲಿಖಿತ ಪರೀಕ್ಷೆ ಅಲ್ಲದೆ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆಲ್ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂತ ಡೇಟು ಆನ್ಲೈನ್ ನಲ್ಲಿ ಸಂಪೂರ್ಣವಾಗಿದ್ದು ಆನ್ಲೈನ್ ಇರತ್ತೆ. ಇಲ್ಲಿ ನೋಡಿ 7/3/2026ರಿಂದ 13/4/2026 ತನಕ ಅವಕಾಶ ಇರತ್ತೆ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಇದು ಆಲ್ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಡಿಸ್ಟ್ರಿಕ್ಟ್ ದವರಿಗೆ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಫ್ಯೂನ್ ಪೋಸ್ಟ್ ಇರತ್ತೆ, ಇದೆಲ್ಲ ಇತ್ತು. ಟೈಪಿಸ್ಟ್ ಹುದ್ದೆಗಳು, ಟೈಪಿಸ್ಟ್, ಕೋಫಿಸ್ಟ್, ಅದೇ ರೀತಿಯಾಗಿ ಸ್ಟೆನೋಗ್ರಾಫರ್, ಈ ರೀತಿಯಾಗಿ 4 ಪ್ರಕಾರ ಪೋಸ್ಟ್ ಇರತ್ತೆ. ಯಾವ್ದು ಬೇಕು, ಯಾವ್ದು ನಿಮ್ಮ ಒಂದು ಸೆಕ್ಷನ್ ಕರತ್ತೆ ಅನ್ಕೊಂಡು ಅಪ್ಲಿಕೇಶನ್ ಹಾಕಿ. SSLC ದವರಿಗೆ, ಸೆಕೆಂಡ್ PUC ದವರಿಗೆ, ಡಿಗ್ರಿದವರಿಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೇಮಕಾತಿಯಲ್ಲಿ ವಯೋಮಿತಿ ಎಷ್ಟಿರಬೇಕು, ಕೊನೆಯ ದಿನಾಂಕ ಯಾವುದು, ಬೇಕಾಗುವಂತ ಡಾಕ್ಯುಮೆಂಟ್ಸ್ ಅನ್ನು, ಅರ್ಜಿ ಸಲ್ಲಿಸುವಂತ ಸ್ಟೆಪ್ಗಳೇನು, ಎಲ್ಲ ಮಾಹಿತಿನ ಚರ್ಚೆ ಇರತ್ತೆ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮತ್ತೆ ಈ ಒಂದು ಚಾನಲ್ಗಳಿಗೆ, ಅದ ನಂತರ ಪೇಜ್ಗಳಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಜಿಲ್ಲಾ ನ್ಯಾಯಾಲಯ ಚಾಮರಾಜನಗರ. ಇಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಆ ಒಂದು ಜಿಲ್ಲೆದವರಿಗೆ ಅವಕಾಶ ಇರೋದಿಲ್ಲ, ಆ ಒಂದು ಜಿಲ್ಲೆದವರಿಗೆ ಅಷ್ಟೇ ಅವಕಾಶ ಇರೋದಿಲ್ಲ, ಆಲ್ ಕರ್ನಾಟಕದವರಿಗೆ ಅವಕಾಶ ಇರತ್ತೆ. ಇಲ್ಲಿ ನೋಡಿ, ಒಂದೊಂದಾಗಿ ಪೋಸ್ಟ್ ವಿವರಣ ತಿಳಿಸ್ಕೊಡ್ತೇನೆ. ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಟೋಟಲ್ ಆಗಿ 4 ಪೋಸ್ಟ್ ಇದಾವಲ್ಲ, ಆ ಒಂದು 4 ಪೋಸ್ಟ್ ಒಂದು ಸೆಪರೇಟ್ ನೋಟಿಫಿಕೇಶನ್ PDF ಅನ್ನ ರಿಲೀಸ್ ಮಾಡಿದ್ದಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಪ್ರತಿಯೊಂದು ಕೂಡ ಬೇರೆ ಬೇರೆ ನೋಟಿಸು. ಈಗ ಒಂದೇ ನೋಟಿಸ್ ಅಲ್ಲಿ ಎಲ್ಲ ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿಲ್ಲ, ಆದ ಕಾರಣ ಬೇರೆ ಬೇರೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಬೇರೆ ಬೇರೆ ನೋಟಿಸ್ ಅನ್ನ ಚರ್ಚೆ ಮಾಡೋಣ. ನೋಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲಾ ಪೋಸ್ಟ್ಗಳಿಗೆ ಒಂದೇ 16/4/2026 ತನಕ ಅವಕಾಶ ಇರತ್ತೆ. ಕೊನೆಯ ದಿನಾಂಕ ಇದು ಅಪ್ಲಿಕೇಶನ್ ಹಾಕುವಂತ ಪ್ರಾರಂಭ ಡೇಟು 7/3/2026ರಿಂದ ಸ್ಟಾರ್ಟ್ ಆಗಿದೆ. ಈ ಒಂದು ಸಾಯಂಕಾಲ ರಾತ್ರಿ 11 ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕಿ. ಮತ್ತೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೆಲ್ಲ ಇಲ್ಲಿದೆ ನೋಡಿ, ಈ ಒಂದು ವೆಬ್ಸೈಟ್ ದಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರು ಯಾವ ಒಂದು ವರ್ಗದವರು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ SC/ST ವರ್ಗದವರು, OBC ವರ್ಗದವರು, ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲದವರು, ಗ್ರಾಮೀಣ ಅಭ್ಯರ್ಥಿಗಳು, ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಸಾಮಾನ್ಯ ವರ್ಗದವರು, ಪ್ರವರ್ಗ 2A ದವರು, ಪರಿಶಿಷ್ಟ ಜಾತಿಯವರು, ಮಹಿಳಾ ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಈ ಎಲ್ಲ ವರ್ಗದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇಷ್ಟೇ ಅಷ್ಟೇ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಪ್ರತಿಯೊಬ್ಬರು ಕೂಡ ಅವಕಾಶ ಇರತ್ತೆ. ಮೀಸಲಾತಿ ಮೇಲೆ ಕೂಡ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ನೋಡಿ, ಪ್ಯೂನ್ ಪೋಸ್ಟು, ಟೈಪಿಸ್ಟ್ ಹುದ್ದೆಗಳು, ಅದೇ ರೀತಿಯಾಗಿ ಸ್ಟೋನೋಗ್ರಾಫರು, ಕೋಫಿಸ್ಟು, ಈ ರೀತಿಯ ಪೋಸ್ಟ್ ಇರತ್ತೆ. ಪ್ಯೂನ್ ಪೋಸ್ಟ್ ಎಷ್ಟು ಖಾಲಿದಪ್ಪ ಅಂದ್ರೆ 13 ಪೋಸ್ಟ್ ಇದೆ ನೋಡಿ. ಪ್ಯೂನ್ ಪೋಸ್ಟ್ ಅಂತ ಹೇಳಿದ್ರೆ 13 ಪೋಸ್ಟ್. ಇದಕ್ಕೆ ತಕ್ಕಂತೆ ವಿದ್ಯಾರ್ಹತೆ, ಶೈಕ್ಷಣಿಕ ಅರ್ಹತೆ, SSLC ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವಂತ ಗರಿಷ್ಠ ಅಂಕದಲ್ಲಿ ಎಷ್ಟೆಷ್ಟಾಗಿದೆ 1 ಅನುಪಾತ 10 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ಒಂದು ಪೋಸ್ಟ್ಗೆ 10 ಜನರನ್ನ ಆಯ್ಕೆ ಮಾಡ್ತಾರೆ, ಸಂದರ್ಶನ ಕರೀತಾರೆ. ಅದರಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮೊಂದು ಗಳಿಸಿದಂತ ಅಂಕದ ಮೇಲೆ ಆಯ್ಕೆಗಳನ್ನ ಮಾಡ್ತಾರೆ. ಇದು ನಿಮಗೆ ಪೋಸ್ಟ್ ಬಗ್ಗೆ ಶೈಕ್ಷಣಿಕ ಅರ್ಹತೆ ಗೊತ್ತಾಯಿತು. ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಕೊಟ್ಟಿದ್ದಾರೆ. ಆ ಒಂದು ರೆಗ್ಯುಲೇಷನ್ ರೂಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ವಯೋಮಿತಿ ಬಗ್ಗೆ ಸಡಿಲಿಕೆ ಕೂಡ ಇರತ್ತೆ. ವಯೋಮಿತಿ 18 ವರ್ಷದಿಂದ ಸಾಮಾನ್ಯವಾಗಿ 18 ಇರಬೇಕಾಗತ್ತೆ. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 35 ವರ್ಷ. ಮೊನ್ನೆ 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರಲ್ಲ, ಅದು ಇಲ್ಲಿ ಅನುವಾಗತ್ತೆ ನೋಡಿ. ಸಾಮಾನ್ಯ ವರ್ಗದವರಿಗೆ 35 + 5 ವರ್ಷ 45. ಪ್ರವರ್ಗ 2A 2B 3A ದವರೆಗೆ 38ರಿಂದ 45 ಎಷ್ಟಾಯ್ತು ನೋಡಿ, 43 ಐತೇನು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದವರಿಗೆ 40 ವರ್ಷ. ಇದು ಸಾಮಾನ್ಯವಾಗಿ +5 ವರ್ಷ ಎಷ್ಟೈತೆ, 45 ವರ್ಷ ತನಕ ಆಯ್ತು. ಈ ರೀತಿ ನಮಗೆ ವಯೋಮಿತಿ ಅನುವಾಗತ್ತೆ. ಈ ಒಂದು ವಯೋಮಿತಿ ಎಲ್ಲದಕ್ಕೂ ಸೇಮ್ ಇರತ್ತೆ. ಪೋಸ್ಟ್ ಚೇಂಜಸ್ ಏನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸುವಂತ ವಿಧಾನ ನೋಡಿ ಏನ್ ಕೊಟ್ಟಿದ್ದಾರೆ, ಮತ್ತು ಅರ್ಜಿ ಶುಲ್ಕ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 2A 2B 3B ದವರಿಗೆ 200 ತನಕ ಪಾವತಿ ಮಾಡಬೇಕು. ಅದೇ ರೀತಿ ಪರಿಶಿಷ್ಟ ಜಾತಿ, ಅಂಗವಿಕಲದವರಿಗೆ, ಪ್ರವರ್ಗ 1 ಅಂಗವಿಕಲದವರಿಗೆ ಯಾವುದೇ ರೀತಿಯಾಗಿ ಶುಲ್ಕ ಇರೋದಿಲ್ಲ. ಈ ಒಂದು ಶುಲ್ಕವನ್ನ ಪೇಮೆಂಟ್ ಅಂದ್ರೆ ಆನ್ಲೈನ್ ಪೇಮೆಂಟ್, UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡು, UPI ಡೆಬಿಟ್ ಇದೆಲ್ಲ ಕೊಟ್ಟಿದ್ದಾರೆ. ಆನ್ಲೈನ್ ನಲ್ಲಿ ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಬೇಕು. ಇನ್ನೊಂದು, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳು ಕಡ್ಡಾಯವಾಗಿ ತಿಳ್ಕೊಬೇಕಾಗತ್ತೆ. ಇದೇನು ಸೂಚನೆ ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ. ಅಭ್ಯರ್ಥಿ ಅರ್ಜಿ ಆನ್ಲೈನ್ ಮೂಲಕ ಕೊಟ್ಟಿರುವ ಎಲ್ಲ ಸೂಚನೆಗಳು, ಮಾರ್ಗಸೂಚನೆಗಳನ್ನ ಓದಿ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಂತ ಹೇಳಿದ್ದಾರೆ. ಅವರೆಲ್ಲ ಕರೆಕ್ಟ್ ತುಂಬಕ್ಕೆ ಹೇಳಿದ್ದಾರೆ. ಇದರಲ್ಲಿ ಒಟ್ಟ ಹೇಳೋರಂತ ಮಾಹಿತಿ ಪ್ರತಿಯೊಂದು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಎಲ್ಲ ಜವಾಬ್ದಾರಿ ನಿಮ್ದೇ.
ಏನಾದರೂ ಸಮಸ್ಯೆ, ಸರ್ಕಾರದ ಸಮಸ್ಯೆ ಆದ್ರೂ ಕೂಡ, ಆ ಒಂದು ಇಲಾಖೆ ಸಮಸ್ಯೆ ಆದ್ರೂ ಕೂಡ ಆ ಒಂದು ಸಮಸ್ಯೆನ ಆ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಹಾಕ್ತಾರೆ, ಅದನ್ನ ಕೊಟ್ಟಿದ್ದಾರೆ. ಆದ ಕಾರಣ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಯಾವುದೇ ರೀತಿ ತಪ್ಪನ್ನು ಹಾಕಬೇಡಿ, ತಪ್ಪು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಡಿ, ಮತ್ತು ಸ್ವಲ್ಪ ಮಿಸ್ಟೇಕ್ ಕೂಡ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ, ಅಂದ್ರೆ ಹಿಂದ್ಗಡೆ ಮೆಸೇಜ್ ಬರಲ್ಲ. ಅಪ್ಲಿಕೇಶನ್ ಫೀಸ್ ತಗೊಳ್ತಾರೆ, ಬಟ್ ಹಿಂದ್ಗಡೆ ಮೆಸೇಜ್ ಬರಲ್ಲ. ಅವಾಗ ಏನ ಮಾಡ್ತಾರ, ಯಾರ ಹತ್ರ ಕೇಳ್ತಾರ. ಆದ ಕಾರಣ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಕರೆಕ್ಟ್ ಹಾಕಿ. ಈಗ ಎಷ್ಟೆಷ್ಟು ಮೋಸ ಮಾಡ್ತಾ ಇದೆ ನೀವೇ ನೋಡ್ತಾ ಇದ್ರೆ ಈ ಒಂದು ಸರ್ಕಾರ. ಇದರಲ್ಲಿ ಕೊಟ್ಟಿರುವಂತ ಇಷ್ಟು ಮಾಹಿತಿ. ಇನ್ನು 2ನೇ ನೋಟಿಸ್ ಕೂಡ, ಅದು ಕೂಡ ಓಪನ್ ಮಾಡ್ತೇನೆ ನಾನು. ಫ್ಯೂನ್ ಪೋಸ್ಟ್ ಅದು ಶೀಘ್ರ ರಿಲೀಫ್ಗಾರ ಪೋಸ್ಟ್ ಬಗ್ಗೆ ಸ್ವಲ್ಪ PDF ಫಾರ್ಮ್ ನ ಓಪನ್ ಮಾಡ್ತಾ ಇರೋದು ಎಲ್ಲ ಒಂದೇ. ಈ ಒಂದು ಶೀಘ್ರ ರಿಲೀಫ್ಗಾರ ಪೋಸ್ಟ್ ಎಷ್ಟು ಖಾಲಿ ಇದಾವ ನೋಡಿ. ಇಲ್ಲಿ ನೋಡಿ, ಶೀಘ್ರ ಲಿಪಿಗಾರ ಹಿಂಬಾಕಿ ಅಂತ ಹೇಳಿ ಬ್ಯಾಕ್ಲಾಗ್ ಹುದ್ದೆಗಳು 2 ಪೋಸ್ಟ್ ಇರುತ್ತೆ ನೋಡಿ. ಶೀಘ್ರ ಲಿಪಿಗಾರರು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು 44,000ದಿಂದ 83,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ಇದಕ್ಕೆ ಅದೊಂದು ಮರೆತು ಬಿಟ್ಟೆ, ಎಷ್ಟು ಸ್ಯಾಲರಿ ಕೊಡ್ತಾರೆ ಅಂತ ಹೇಳಿ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ 19,000ದಿಂದ 83,700 ತನಕ ಸ್ಯಾಲರಿ ಕೊಡ್ತಾರೆ. ಎಲ್ಲ ಒಂದು ಪೋಸ್ಟ್ ಅನ್ನ ಹಿಡ್ಕೊಂಡು ಹೇಳಿರೋದು. ವಿದ್ಯಾರ್ಹತೆ ಇದಕ್ಕೆ ಎಷ್ಟಾಗಿರ್ಬೇಕಂದ್ರೆ ದ್ವಿತೀಯ PUC ಆಗಿರ್ಬೇಕು. ಇಲ್ಲಿ ಈ ರೀತಿ ತಿಳಿಸ್ಕೊಟ್ರೆ ನಮ್ಗೆ ಅರ್ಥ ಆಗಲ್ಲ. ನಾನು ನಿಮಗೆ ಖುದ್ದಾಗಿ ತಿಳಿಸ್ಕೊಡ್ತೇನೆ ನೋಡಿ, ಯಾವ್ದಕ್ಕೆ ಎಷ್ಟೆಷ್ಟು ಆಗಿರ್ಬೇಕಂತ ಹೇಳಿ. ಮೊದಲನೇದಾಗಿ ಫ್ಯೂನ್ ಪೋಸ್ಟ್ ಅಂದ್ರೆ ದಲಾಯತ್ ಪೋಸ್ಟ್ಗೆ 10ನೇ ಆಗಿರ್ಬೇಕು. ಟೈಪಿಸ್ಟ್ ಮತ್ತು ಟೈಪಿಸ್ಟ್ ಕೋಫಿಸ್ಟ್ ಅಂತ ಹೇಳಿ ಅಂದ್ರೆ 2 ಟೈಪಿಸ್ಟ್ ಬರ್ತವೆ. 2 ಟೈಪಿಸ್ಟ್ಗಳಿಗೆ 10ನೇ, ಅದ ನಂತರ ಸೆಕೆಂಡ್ PUC. ಟೈಪಿಸ್ಟ್ ಕನ್ನಡ ಈ ರೀತಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಟೈಪಿಂಗ್ ಮಾಡಕ್ ಬರ್ಬೇಕು, ಅದು ಕೊಟ್ಟಿದ್ದಾರೆ. 10ನೇ ಸೆಕೆಂಡ್ PUC ಅಂದ್ರೆ SSLC ಸೆಕೆಂಡ್ PUC. ಇನ್ನು ಸ್ಟೋನೋಗ್ರಾಫರ್ PUC ಅಥವಾ ಡಿಗ್ರಿ ಪ್ಲಸ್ ಸ್ಟೋನೋಗ್ರಾಫರ್ ಸ್ಕಿಲ್ ಅನ್ನ ಹೊಂದಿರಬೇಕು, ಅದು ಕೊಟ್ಟಿದ್ದಾರೆ. ಇಷ್ಟು ನಮಗೆ ಅನುವಾಗತ್ತೆ. ಆಯ್ಕಾ ಪ್ರಕಾರದಲ್ಲಿ ಒಂದು ಮೊದಲಿಗೆ ಅಪ್ಲಿಕೇಶನ್ ಪರಿಶೀಲನೆ ಮಾಡ್ತಾರೆ. ನಾನು ಆಗಲೇ ತಿಳಿಸ್ಕೊಟ್ಟೇನಲ್ಲ, ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಂತ ಹೇಳಿ ಅದೆಲ್ಲ ಪರಿಶೀಲನೆ ಮಾಡ್ತಾರೆ. ಅದ ನಂತರ ಟೈಪಿಂಗ್ ಮತ್ತು ಸ್ಕಿಲ್ ಟೆಸ್ಟ್ ಅನ್ನ ಚೆಕ್ ಮಾಡ್ತಾರೆ. ಈಗ ಟೈಪಿಸ್ಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದಾರಲ್ಲ, ಅದರದ್ದು ಸ್ಕಿಲ್ ಟೆಸ್ಟ್ ಅನ್ನ ಚೆಕ್ ಮಾಡ್ತಾರೆ. ಅದ ನಂತರ ಸಂದರ್ಶನ ಒಂದರಾತ ಕೊನೆಯಲ್ಲಿ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈಗ ಕೆಲವೇ ಸಮಯದಲ್ಲಿ ತಿಳಿಸ್ಕೊಡ್ತಾರೆ ನೋಡಿ. ಇದರಲ್ಲಿ ತಿಳಿಸ್ಕೊಟ್ಟಿಲ್ಲ ಅವರು, ಡಾಕ್ಯುಮೆಂಟ್ಸ್ ಬೇಕಾಗುವಂತ ಮಾಹಿತಿ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ನೋಡಿ. ಶೀಘ್ರ ಲಿಪಿ ಹುದ್ದೆಗೆ ಯಾವ ರೀತಿಗೆ ಆಯ್ಕೆ ಮಾಡ್ತಾರೆ ಅದನ್ನ ಕೊಟ್ಟಿದ್ದಾರೆ. 1:5 ಅಭ್ಯರ್ಥಿಗಳನ್ನ ಸಂದರ್ಶನ ಕಳಿಸ್ತಾರೆ. ಅಂದ್ರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಆಹ್ವಾನ ಮಾಡ್ಕೋತಾರೆ. ಇದಕ್ಕೆ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಪ್ರಕಾರ ವಯೋಮಿತಿ ಇರಬೇಕು, ಪರೀಕ್ಷಾ ಅವಧಿ ಎಷ್ಟಿರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಇನ್ನು ಸೇಮ್ ಈ ಒಂದು ಏಜ್ ಲಿಮಿಟ್ ಕೂಡ ಸೇಮ್ ಇರತ್ತೆ. ನಾನು ಸೇಮ್ ಇದ್ದದ್ದು ಯಾವುದೇ ರೀತಿ ನಿಮಗೆ ರಿಪೀಟ್ ಮಾಡಲ್ಲ, ಅದು ನಿಮ್ಗೆ ಗೊತ್ತೇ ಇರತ್ತೆ. ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ನಮ್ಮ ಟೆಲಿಗ್ರಾಮ್ ಕೊಟ್ಟಿದ್ದೆ, ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಶೀಘ್ರ ಲಿಪಿಗಾರ ಹುದ್ದೆಗೆ. ಇನ್ನು 2ನೇದಾಗಿ ಟೈಪಿಸ್ಟ್ ಕೋ ಟೈಪಿಸ್ಟ್ ಅಂತ ಹೇಳಿ ನೋಡಿ. ಇದು ಕೂಡ ಸೇಮ್ 7/3/2026ರಿಂದ 13/4/2026 ಅಂತ. ಅಂದ್ರೆ ಬೆರಳುಂಚೆಗಾರರು 6 ಪೋಸ್ಟ್ ಇರತ್ತೆ ನೋಡಿ. ಬೆರಳುಂಚೆಗಾರರು ಅಂತ ಹೇಳಿ 6 ಪೋಸ್ಟ್. ಇದಕ್ಕೂ ಕೂಡ ಸೇಮ್ ವೇತನ ಶ್ರೇಣಿ ಅಷ್ಟೇ ಚೇಂಜು. 34,100ರಿಂದ 67,600 ತನಕ ಸ್ಯಾಲ್ರಿ ಇರತ್ತೆ. ಇದು ಕೂಡ ಸಾಮಾನ್ಯವಾಗಿ 6 ಹುದ್ದೆಗಳು, ಅದರಲ್ಲಿ 2 ಹಿಂಬಾಕಿ ಹುದ್ದೆಗಳು ಇರತ್ತೆ. ಟೋಟಲ್ ಆಗಿ 6 ಪೋಸ್ಟ್ ಇರತ್ತೆ. ಮಹಿಳೆಯರು ಪುರುಷರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಮಾನದಂಡಗಳ ಪ್ರಕಾರ ಅನ್ವಾಗತ್ತೆ. ಇನ್ ಟೈಪಿಸ್ಟ್ ಕೊನೆಯದಾಗಿ ಟೈಪಿಸ್ಟ್ ಯಾವ್ದಪ್ಪ ಅಂದ್ರೆ ಇದು ಬೆರಳುಂಚುಗಾರ ನಕಲುಗಾರ ಅಂತ ಹೇಳಿ. ಈ ಒಂದು ಬೆರಳುಂಚುಗಾರ ನಕಲುಗಾರರು ಸುಮಾರು 4 ಪೋಸ್ಟ್ ಇರತ್ತೆ. ಬೆರಳುಂಚು ನಕಲುಗಾರ ಅಂತ ಹೇಳಿ ಹಿಂಬಾಕಿ 2 ಪೋಸ್ಟ್ ಇರತ್ತೆ. ಇದಕ್ಕೆ ವೇತನ ಎಷ್ಟು ಕೊಡ್ತಾರೆ ನೋಡಿ, 34,100ರಿಂದ 67,600 ಅದಷ್ಟೇ ಕೊಟ್ಟಿರ್ತಾರೆ. 4 ಪೋಸ್ಟ್ ಇದೆ ನೋಡಿ ಎಲ್ಲ ಕೂಡಿಸಿ. ಇದು ಒಂದು ವಿದ್ಯಾರ್ಹತೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಈಗ ನಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ಈ ಒಂದು ಹೈಕೋರ್ಟು ಜಿಲ್ಲಾ ನ್ಯಾಯಾಲಯದ ಚಾಮರಾಜನಗರ ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಇವ್ರೇ ಅವ್ರ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ, ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಮಿಸ್ ಅಂತೂ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಈಗೆಲ್ಲ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ಅಪ್ಲಿಕೇಶನ್ ಹಾಕಂತ ವೆಬ್ಸೈಟು ತುಂಬಾ ಜನ ಕೇಳ್ಬಹುದು. ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಟಿಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವೆಬ್ಸೈಟ್ ಮೇಲೆ ಈ ರೀತಿಯಾಗಿ ನಿಮ್ಮ ಮೊಬೈಲ್ ಇದ್ರೆ ಇದು ಯಾವ ರೀತಿಯಾಗಿದೆಲ್ಲ ಅದೇ ರೀತಿಯಾಗಿ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ಫಾರ್ಮ್ ಬರತ್ತೆ ಅಪ್ಲಿಕೇಶನ್ ಹಾಕಂತ ಆನ್ಲೈನ್ ನಲ್ಲಿ. ಅದೇ ರೀತಿ ಅಪ್ಲಿಕೇಶನ್ ಹಾಕ್ಬಹುದು. ಅಥವಾ ನಿಮ್ದು ಸ್ಯಾಮ್ಸಂಗ್ ಅಥವಾ ಐಫೋನ್ ಅಥವಾ ಸಣ್ಣ ಮೊಬೈಲ್ ಕೂಡ ಬರ್ತಾ ಇದೆ. ಅದ್ರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡು ಒತ್ತಿ ಡೈರೆಕ್ಟ್ ಕಾಪಿ ಮಾಡ್ಕೊಳ್ಳಿ. ಇದನ್ನ ಕಾಪಿ ಮಾಡ್ಕೊಂಡು ಎಷ್ಟು ಇರತ್ತೆ ಅದು ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಗೂಗಲ್ ನಲ್ಲಿ ಪೇಸ್ಟ್ ಮಾಡಿ ಡೈರೆಕ್ಟ್ ವೆಬ್ಸೈಟ್ ಓಪನ್ ಆಗತ್ತೆ, ಅಪ್ಲಿಕೇಶನ್ ಹಾಕ್ಬಹುದು. ಅಥವಾ ಇದೆಲ್ಲ ಬೇಡಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆರ್ಟಿಕಲ್ ಅನ್ನು ಬರೆದು ಅಪ್ಲೋಡ್ ಮಾಡಿದೇವೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಯಾರ್ಯಾರು ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ, ನೇಮಕಾತಿ ಮಿಸ್ ಮಾಡ್ಕೋಬೇಡಿ. 7/3/2026ರಿಂದ 13/4/2026 ತನಕ ಅವಕಾಶ ಕೊಟ್ಟಿದ್ದಾರೆ.